ವಸ್ತು ಪ್ರದರ್ಶನ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕೆಇ ಬೋರ್ಡ್ ಸಂಸ್ಥೆಯು ಆಯೋಜಿಸಿದ್ದ ಭಾರತದ ರಕ್ಷಣಾ ವ್ಯವಸ್ಥೆಯ ವಸ್ತು ಪ್ರದರ್ಶನವನ್ನ ಧಾರವಾಡ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳು ತಯಾರಿಸಿದ್ದ ವಸ್ತುವಿನ ಕುರಿತು ಸ್ವತಃ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಪಡೆದರು. ಪ್ರದರ್ಶನದಲ್ಲಿ 350 ವಿದ್ಯಾರ್ಥಿಗಳು ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆ, ರಕ್ಷಣಾ ಸಂಶೋಧನೆ ಹಾಗೂ ಬಿಎಸ್ಎಫ್ ಇತರೆ ರಕ್ಷಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿವಿಧ ಮಾದರಿಗಳು ಮತ್ತು ವಸ್ತುಗಳನ್ನು ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಈ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳಿಗೆ ಸಶಸ್ತ್ರ ಪಡೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ಸ್ಪಷ್ಟ ಅರಿವು ಮೂಡಿಸುತ್ತದೆ. ಜೊತೆಗೆ ಕೇಂದ್ರ ಸರ್ಕಾರದ ಅಗ್ನಿವೀರ ಯೋಜನೆ ಬಗ್ಗೆ ಮಾಹಿತಿ ಪಡೆದು ದೇಶ ಸೇವೆಗೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಈ ರೀತಿಯ ಕಾರ್ಯಕ್ರಮ ಆಯೋಜಿಸಿದ ಕೆಇ ಬೋರ್ಡ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು. ಕೆಇ ಬೋರ್ಡ್ ಸಂಸ್ಥೆಯ ಅಧ್ಯಕ್ಷರಾದ ಮಹಾದೇವ್ ಜೋಶಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಜಿ ಭಾಗವತ್, ಅರವಿಂದ್ ಶಿಗ್ಗಾಂವ್, ಶ್ರೀಕಾಂತ್ ಪಾಟೀಲ್, ಡಿಎಸ್ ರಾಜ್ ಪುರೋಹಿತ್, ಎಸ್ಎಸ್ ಹನುಮಂತಗಡ್, ಪ್ರಾಚಾರ್ಯರಾದ ಡಾಕ್ಟರ್ ಸುನೀತಾ ಕಡಪಟ್ಟಿ, ಎಸ್ಎಲ್ ಶೇಖರ್ಗೋಳ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇನ ಆಚರಿಸೋದಕ್ಕೆ ಹಲವಾರು ರೀತಿಯಲ್ಲಿ ವಿದ್ಯಾಸಂಸ್ಥೆಗಳು ನಿರ್ಮಿಸ್ತಾರೆ. ಅದರಲ್ಲಿ ತುಂಬ ವಿಶಿಷ್ಟ ರೀತಿಯಲ್ಲಿ ಧಾರವಾಡದ ಅತಿ ಹಳೆಯ ಹಾಗೂ ಪ್ರಚಲಿತ ಶಾಲೆ ಅಂದರೆ ಕೆಇ ಬೋರ್ಡ್ ಶಾಲೆ ಇವರು ಈ ಬಾರಿ ಭಾರತದ ರಕ್ಷಣಾ ವ್ಯವಸ್ಥೆ ಈ ಕುರಿತು ವಸ್ತು ಪ್ರದರ್ಶನವನ್ನು ಮಾಡಿರುವುದು ತುಂಬ ಸಂತೋಷದ ವಿಷಯ. So I would like to congratulate the school administration and the armed forces person who have helped these children put up this wonderful show this morning. ತುಂಬಾ ಅಚ್ಚುಕಟ್ಟಾಗಿ ವಾಯುಸೇನೆ, ಭೂಸೇನೆ ಹಾಗೂ ಆಕಾಶ ಸೇನೆ, ಏರ್ಫೋರ್ಸ್ ಏನಿದೆ ಮೂರದ್ದು ತುಂಬ ಚೆನ್ನಾಗಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. 5 ಕೋಟಿಗಳನ್ನು ಮಾತ್ರ ನಾನು ನೋಡಲಿಕ್ಕಾಯಿತು. ಇನ್ನೂ 5 ಕೋಟಿಗಳು ಉಳಿದಿದೆ ಅಂತ ಹೇಳಿದ್ದಾರೆ. ಏನಾದರೂ ಟೈಮ್ ಸಿಕ್ಕಿದ್ರೆ ಮತ್ತೆ ದಿನದಲ್ಲಿ ಟೈಮ್ ಸಿಕ್ಕರೆ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮಕ್ಕಳು ಇದನ್ನ ಎಷ್ಟೊಂದು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಏನು ವೇರಿಯಸ್ ಕಾರ್ಡರ್ಸ್ ಇದೆ. ಯೂಶ್ವಲಿ ನಾವು ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಕೇಳಿದಾಗ ನೀವು ಏನು ಆಗಬೇಕು ಅಂತ ಇದ್ದೀರಿ ಅಂದರೆ ಎಲ್ಲಕ್ಕಿಂತ ಹೆಚ್ಚಿನ ಮಕ್ಕಳು ಹೇಳೋದು ನಾವು ಆರ್ಮಿ ಸೇರಬೇಕು ಅಂತ. ಹೌದಾ? ಈ ರೂಮಲ್ಲಿ ಇರೋ ಎಷ್ಟು ಜನ ಆರ್ಮಿ ಸೇರಬೇಕು ಅಂತ ಇದ್ದೀರಾ? ಓಕೆ, ಇಲ್ಲೆಲ್ಲ ಸಾಕಷ್ಟು ಹುಡುಗಿಯರಿದ್ದಾರೆ. ಬಟ್ ನಾನು ಯಾವುದೇ ಸ್ಕೂಲ್ಗೆ ಹೋಗಿ ಕೇಳಿದ್ರೆ, ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ, ದ ಒನ್ ಥಿಂಗ್ ದಟ್ ಚಿಲ್ಡ್ರನ್ ವಾಂಟ್ ಟು ಬಿ ಇಸ್ ಐದರ್ ದೇ ವಾಂಟ್ ಟು ಬಿ ಇನ್ ದ ಪೊಲೀಸ್ ಆರ್ ದೇ ವಾಂಟ್ ಟು ಬಿ ಇನ್ ದಿ ಆರ್ಮ್ ಫೋರ್ಸಸ್. ಸೊ ಇಂಥ ಒಂದು ಪ್ರದರ್ಶನ ಮಾಡಿ ಅವ್ರಿಗೆ ಏನು ವಿವಿಧ ಹುದ್ದೆಗಳಿದೆ, ವಿವಿಧ ಕೆಲಸ ಇದೆ ಆರ್ಮ್ ಫೋರ್ಸಸ್ ಮಾಡೋದು, ಅದನ್ನ ತೋರಿಸೋದ್ರ ಮೂಲಕ ನಮ್ಮ ರಾಷ್ಟ್ರದ ಗಡಿ ಕಾಯ್ತಾ ಇರುವಂತಹ ಈ ಸೇನೆಯ ಒಂದು ಗೌರವ ಸಲ್ಲಿಸುವುದು ಹಾಗೂ ಅವರ ಕೆಲಸವನ್ನ ಎಲ್ಲರಿಗೂ ಪರಿಚಯಿಸುವುದು ತುಂಬಾ ಉತ್ತಮ ಕೆಲಸ ಮಾಡಿದ್ದೀರಿ ಸರ್. ತಮಗೆಲ್ಲರಿಗೂ ಅಭಿನಂದನೆಗಳು. ಮಕ್ಕಳು ಇದನ್ನ ಕಲಿಬೇಕು. ಕನ್ನಡ ಎಲ್ಲರಿಗೂ ಬರುತ್ತಲ್ವಾ? ಯಾಕಾದ್ರೂ ಇಂಗ್ಲಿಷಲ್ಲೇ ಮಾತಾಡಬೇಕು ಅಂತ ಇದೆಯಾ? ಓಕೆ. ಸೊ ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಬೇಕು ಏನೇನಿದೆ ಅಂತ. ಸೊ ನಾವು ಆರ್ಮಿದಲ್ಲಿ ಸೇರ್ಕೊಳ್ಬೇಕು ಅಂದ್ರೆ ಬರೀ ಯೂಶಲಿ ನಮ್ಮ ತಲೆ ಇರುತ್ತೆ ಒಂದು ಜವಾನ್ ಅಥವಾ ಏನೋ ಒಂದು ಸುಬೇದಾರ್ ಲೆವೆಲ್ ಅಲ್ಲಿ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಬಟ್ ಅದಕ್ಕೂ ಬೇರೆ ಸಾಕಷ್ಟು ಹುದ್ದೆಗಳಿದ್ದಾವೆ. ಅದಕ್ಕೆ ಬೇರೆ ಬೇರೆ ರೀತಿಯಾದ ಪರೀಕ್ಷೆಗಳಿದೆ, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಯಾರಿಗಳಿದೆ. ಇತ್ತೀಚೆಗೆ ನಮ್ಮ ಏನು ಅಗ್ನಿವೀರ್ ಸ್ಕೀಮ್ ಬಂದಿದೆ, ಅದರಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಅವರಿಗೆ ಒಂದು ಪರಿಕಲ್ಪನೆ ಕೂಡ ಚೆನ್ನಾಗಿ ಆಗ್ತಾ ಇದೆ, ಏನಿದು ಆರ್ಮ್ ಫೋರ್ಸಸ್ ಅಲ್ಲಿ ಕೆಲಸ ಮಾಡೋದು ಅಂತ. ನಮಗೆಲ್ಲ ಗೊತ್ತಿದೆ, ಬೇರೆ ಕೆಲವೊಂದು ದೇಶಗಳಲ್ಲಿ ಕಂಪಲ್ಸರಿಯಾಗಿ ಕುಟುಂಬದ ಒಬ್ಬ ವ್ಯಕ್ತಿ ಆರ್ಮಿದಲ್ಲಿ ಹೋಗಲೇಬೇಕು. ಆಗಿರೋದು ನಮ್ಮ ದೇಶದಲ್ಲಿ ಇಲ್ಲದೆ ಇದ್ರೂ ಕೂಡ ಈಗ ಅಗ್ನಿವೀರ್ ಏನ್ ಬಂದಿದೆ ಸ್ಕೀಮ್, ಅದರಿಂದ ಆಲ್ಮೋಸ್ಟ್ ಗ್ರಾಮೀಣ ಪ್ರದೇಶದಲ್ಲಂತೂ ಕುಟುಂಬದಿಂದ ಅಟ್ಲೀಸ್ಟ್ ಒಬ್ರು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ನಮ್ಮ ಯುವಕರಿಗೆ ಒಂದು ಒಳ್ಳೆ ದಾರಿದೀಪಕ ಆಗ್ತಾ ಇದೆ. ಸೊ ನಮ್ಮ ವಿದ್ಯಾರ್ಥಿಗಳು ಈ ಎಲ್ಲ ಎಕ್ಸಿಬಿಷನ್ ಅನ್ನ ಚೆನ್ನಾಗಿ ನೋಡಬೇಕು. ಅಲ್ಲಿ ವಿವಿಧ ಏನು ಇಟ್ಟಿದ್ದಾರೆ, ಶೋಗೆ ಇಟ್ಟಿದ್ದಾರೆ, ಐಟಮ್ಸ್ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ಅಂಡ್ ಅಂಡರ್ಸ್ಟ್ಯಾಂಡ್ ಹೌ ದಿ ಆರ್ಮ್ ಫೋರ್ಸಸ್ ಫಂಕ್ಷನ್ಸ್. ಆಲ್ಸೋ ವಾಟ್ ಇಸ್ ಇಟ್ ದಟ್ ದೇ ಕ್ಯಾನ್ ಡೂ. ಯು ಕ್ಯಾನ್ ಬಿಕಮ್ ಸೈಂಟಿಸ್ಟ್ who work with ISRO, DRDO and various other organizations, BHEL, BEL, and
contribute to the building of the country. You can also join the armed forces and fight in the war scenario. Whatever you do, please make sure you are a good citizen. You are contributing constructively to the country. ನೀವು ದೇಶಕ್ಕಾಗಿ ಯಾವುದೇ ಒಂದು ರೀತಿಯಲ್ಲಿ ಒಳ್ಳೆ ನಾಗರಿಕರಾಗಿ ಒಳ್ಳೆ ಕೊಡುಗೆ ಕೊಡುವಂಥ ವ್ಯಕ್ತಿಗಳಾಗಿ ಒಂದು ಗುರಿ ಇಟ್ಕೊಳ್ಳಿ ಲೈಫಲ್ಲಿ. ಯಾವುದೇ ಒಂದು ವಿದ್ಯಾರ್ಥಿ ಇವತ್ತು ಯಾರು ಇದ್ದೀರಿ, ಜೀವನದಲ್ಲಿ ಒಂದು ಗುರಿ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ಆ ಗುರಿ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡ ಗುರಿ ಇಟ್ಕೊಳ್ಳಿ. Do not keep your dreams really small and shallow. Please keep them as big as possible so that you can put the right effort and get the right result for your effort. ನಿಮ್ಮ ಕನಸೇ ಚಿಕ್ಕದಾದ್ರೆ ನಿಮ್ಮ ಹಾರಬೇಕಾಗಿರುವಂಥ ಆಕಾಶ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸೊ ಅದರಿಂದ ದೊಡ್ಡ ಕನಸನ್ನ ಕಾಣಿ ಆ ಕನಸನ್ನ ಸಾಧನೆ ಮಾಡೋದಕ್ಕೆ ತಾವೆಲ್ಲ ಯತ್ನಿಸಿ. ನನಗೆ ತುಂಬ ಸಂತೋಷ ಆಯಿತು ಮೇಡಮ್, ತಾವು ಇಲ್ಲಿ ನನಗೆ ಕರೆದು ಈ ಒಂದು ಎಲ್ಲ ಕ್ಲಾಸ್ಗೂ ತಾವು ಇನ್ಸಿಸ್ಟ್ ಮಾಡಿದ್ರಿ ನಾವು ನೋಡಬೇಕು ಅಂತ. ಬಟ್ ಏನು ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ಹೈಸ್ಕೂಲ್ ಮಕ್ಕಳವರೆಗೆ ಮಾಡಿದ್ದು ತುಂಬ ಸಂತೋಷ ಇದೆ. ಇಸ್ ಇಟ್ ಓಪನ್ ಟು ಪಬ್ಲಿಕ್ ಆಲ್ಸೋ? Yes, so I wish more people will come and see it because children are explaining also very well. They have prepared very well. So I congratulate each and every one of you who has participated in this program because your contribution, your understanding means the nation is in the right hands and the future is going to be bright. So I wish you all the very best. Wish you all a very happy 80th Independence Day. Thank you so much. Jai Hind, Jai Karnataka.